ಆಗುತ್ತೆ ಅಲ್ಲಿವರೆಗೂ. ಆಟೋದಲ್ಲಿ ಹೋಗ್ಬಿಟ್ಟು ಸ್ವಲ್ಪ ನಡ್ಕೊಂಡು ಹೋಗಬೇಕು. ಹೋಗೋಣ ಬನ್ನಿ. ನನ್ನ ಫ್ರೆಂಡ್ ಬಂದುಬಿಟ್ಟು ನನಗೆ ಅದೇ ಒಂದು 9 ವರ್ಷದ ಹಿಂದೆ ನಾನು ಬ್ಯಾಚುಲರಾಗಿ ಬೆಂಗಳೂರಿಗೆ ಬಂದಾಗ ನನಗೆ ಪರಿಚಯ ಅವನು. ಸೊ ಗಾಯ್ಸ್ ಆಮೇಲೆ ಹೇಳ್ತೀನಿ. ಇವಾಗ ನಮ್ಮ ಫ್ರೆಂಡ್ ಇದ್ರಲ್ಲ ಅವ್ರ ತಂದೆ, ನಾನು ನಮ್ಮ ಫ್ರೆಂಡ್ಗೆ ಹೇಳಿದೆ ಹಿಂಗೆ ಹೋಗ್ತಾಯಿದ್ದೀನಿ ಅಂತ. ಅವ್ರ ಅಪ್ಪಾಜಿಗೆ ಫೋನ್ ಮಾಡಿ ಹೇಳ್ಬಿಟ್ಟು ಬೈಕ್ ತೊಗೊಂಡು ಬರೋ ಥರ ಹೇಳಿದ್ದಾನೆ. ಅವ್ರ ಅಪ್ಪಾಜಿ ಇವಾಗ ಅಲ್ಲೆಂಥ ಕೆಲಸ ಆಗಿತ್ತು ಗೊತ್ತಾ? ಏನಾಯಿತು? ಅದರಿಂದ ಬಂದೆ. ಹಾಂ, ನನ್ನ ಮಗ ಇಲ್ಲಿ ಪೈಪ್ ಉಣಿದ್ರು. ಹಾಂ, ಪೈಪ್ ಉಣಿ ಒಂದು ಅಷ್ಟದ ಗುಣಿ ಬಿಟ್ಟಿದ್ರಲ್ಲಪ್ಪ. ಹಾಂ, ನಾನು ಸ್ವಲ್ಪ ಸ್ಲೋ ಮಾಡ್ಕೊ ಬಂದಿದ್ದೆ ತೊರೋದಲ್ಲ. ಹಾಂ, ಆ ಗುಣಿ ಎತ್ತಿ ಜಂಪ್ ಆಯಿತು. ಹಾಂ, ಬಿದ್ರಾ? ಗಾಡಿ ಹೋಗ್ಬಿಟ್ಟು ಸೈಡ್ ಸುಮ್ಮನೆ ಹೋಗ್ಬಿಟ್ಟು ಹಾಂ, ಸೈಡಿಗೆ ಬಿದ್ದುಬಿಡ್ತಿರೋ ಅಷ್ಟು ಎಕ್ಸೈಟ್ ಕೊಟ್ಟು ಡೌನ್ ಮಾಡ್ಕೊಬಿಟ್ಟು ಅಕ್ಕಡಿ ಇಷ್ಟುದ್ದಾಯ್ತು ಗುಣಿ. ಹಾಂ, ಶಾರದಮ್ಮ ಅಲ್ಲೇ ಇತ್ತು. ಯಾವ ಶಾರದಮ್ಮ? ನನಗೆ ಅವಳು ಜಾಕೆಟ್ ತಗೊಬರಪ್ಪ ಹೋಗಿ ತಂದು. ಇಲ್ಲ ನಾಳೆ ಬೆಳಗ್ಗೆ ನಾನು ಹೋಗಿ ಇಸ್ಕೊಂಬರ್ತೀನಿ. ಅಲ್ಲಿ ಇವಾಗ ತಗೊಬ. ಇಲ್ಲ ನಾನು ಮಾತಾಡ್ತೀನಿ. ನಾ ಬೆಳಗ್ಗೆ ಗಾಡಿ ತಗೊಂಡು ಹೋಗಿ ಇಸ್ಕೊಂಬರ್ತೀನಿ. ಕೀಯಲ್ಲಿದೆ ಐತೆ. ಅಲ್ಲ, ನಿಮ್ಗೇನು ಪೆಟ್ಟಾಗ್ಲಿಲ್ವಾ? ನನಗೇನಾಗಿಲ್ಲಪ್ಪ. ಏನಂದ್ರೆ ಅಲ್ಲ, ಹುಷಾರಾಗಿ ಬರೋದಲ್ವಾ? ಬರ್ಬೇಕ ನಿಧಾನವಾಗಿ. ನನ್ನ ಮಗ ಅದಕ್ಕೆ ಹತ್ತ ಬಂದ್ಬಿಟ್ರೆ ಅಷ್ಟು 10 ಕಡೆ ಹೋಗ್ತದೆ ಅಂತ ಬಂದರೆ ನಾ ಹತ್ತನೇ ಬಂದವ್. ನನ್ನ ಮಗ ಅಲ್ಲಿ ಗುಣಿನೇ ಅಲ್ಲೇ ಐತಿ. ನಿಮ್ಗೇನು ಆಗ್ಲಿಲ್ಲಲ್ಲ? ಏನಾಗಿಲ್ಲಪ್ಪ. ಏನಂದ್ರೆ ಹುಷಾರಾಗಿ ಓಡಿಸ್ಬೇಕು. ಅದೇ ಏನಂದ್ರೆ ಗೆಣೆ ಮೇಲೇನೆ ಸೈಡ್ಗೆ ಬಿದ್ದೆ ಮನಗಿಸ್ಬಿಟ್ಟಿದ್ದೀನಿ ಗಾಡಿ. ಸ್ವಲ್ಪ 10 ಕಡೆ ಹೋದ್ರೆ ಇಷ್ಟುದ್ದ ಐತೆ. ಭಾಳ ಅದ್ರಕ್ಕೆ ಹೋಗಿ ಬಿದ್ದು ಬಿಡೋದು ಗಾಡಿ ರೋಟಿದ್ರೆ. ಓಕೆ, ಹಾಂ ಅಂತ ಏನು ಆಗಿಲ್ಲ. ಸರಿ ಬರ್ರಿ ಹೋಗೋಣ. ಬಾ, ಮನೆ ಕಡೆ ಹೋಗ್ತೀವಿ. ತಗೋಬ ಅಂತಂದ್ರೆ ಇಲ್ಲೇ ತಂದಿದ್ರಿ ಅತ್ತ. ಯಾರ್ಯಾರು ಬರ್ಲಕ್ಕೆ ರೆಡಿ ಆಗಿದ್ದಾರೆ ಇವಾಗ? ಯಾಕೆ ಹೇಳ್ತಿ? ಸರಿ, ದೊಡ್ಡಮ್ಮ ಬಂದಿದ್ದಾ? ಅದೇ ನವೀನಮ್ಮ ಇಲ್ಲಿ. ಹಾಂ, ಸರಿ, ನವೀನಮ್ಮ ಬರ್ತಾಳೆ. ಸರಿ, ದೊಡ್ಡಪ್ಪರು ಹೆಂಡತಿ ಬರ್ತಾರೆ. ಹಾಂ, ನಾನೇ ಕೊಡಿಸ್ತೀನಿ. ಹಾಂ ಗಾಯ್ಸ್, ಇದು ಅವ್ರ ಹಸುಗಳು. ಇವು ಬೇಡ, ನಾವೇ ಕೊಡಿಸ್ತೀವಿ. ಆ್ಯಕ್ಚುಲಿ ಈ ಹಸು ಎರಡು ಬಂದುಬಿಟ್ಟು ಚಿಕ್ಕಬಳ್ಳಾಪುರ, ಇದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಗೌರಿಬಿದನೂರು. ಇದು ಗೌರಿಬಿದನೂರು ಬ್ರೀಡ್ ಅಲ್ಲ. ಇವು ನೋಡ್ಕೊಂಬಿಡ್ರಿ, ಇವೆರಡು ಉಡುಪಿ ಬ್ರೀಡು. ಆ್ಯಕ್ಚುಲಿ ಉಡುಪಿಯಿಂದ ನಾವು ನಮ್ಮ ಗೊತ್ತಿರೋರ ಕಡೆಯಿಂದ ಇವ್ರಿಗೆ ಹಸು ತಗೊಬಂದಿದ್ವಿ 2. ಆ ಹಸುಗಳು ಮರಿ. ಇದು ಉಡುಪಿ ಬ್ರೀಡಿಗೆ ಇವೆರಡು. ನೋಡಿ, ಸಾಯಂಕಾಲ ಆಯಿತು. ಇವನ್ನ ಮನೆ ಹತ್ರ ಅಲ್ಲಿದೆ ಅವ್ರ ಮನೆ. ಇಲ್ಲಿ ಮೇಯಕ್ಕೆ ಕಟ್ಟಿದ್ದಾರೆ. ನಾನು ಅವರು ನಮ್ಮ ಫ್ರೆಂಡ್ ಅಪ್ಪಾಜಿ ಇವರು ಬಂದಿದ್ದೀವಿ. ಹಸುಗಳನ್ನ ಈಗ ತಗೊಂಡು ಮನೆ ಕಡೆ ಹೋಗ್ತೀವಿ. ಹೇಳ್ತಾ ಇರೋದು ನಾನೊಂದು ಹಿಡ್ಕೊತೀನಿ. ಹಿಡ್ಕೊಂಬ. 4 ತಿಂಗಳಂಗೆ ಅದು. ಯಾವುದು? 4 ಈಗ ಎಷ್ಟು? 7 ತಿಂಗಳ? ಇವಾಗ 7 ತಿಂಗಳು ಅಂತ ಇದ್ರು. ಹಾಂ, ಇದಕ್ಕೆ ಹೆಸರಿಕ್ಕಿದ್ನಲ್ಲ ನಾನು, ಗೌರಿ ಅಂತ. ಹಾಂ, ಕರಿಯಲ್ವಾ ಗೌರಿ ಅಂತ? ಹಾಂ, ಗೊತ್ತಾಯ್ತು. ಇದು ಗೌರಿ ಅಂತ ಹೆಸರಿಕ್ಕಿದ್ವಿ. ಹಂಗೆ ಕೂಗಲ್ವಾ? ಏನಂತ? ಗೌರಿ ಅಂತ. ಇದಕ್ಕೆ ಚಂದ್ರಿಕಾ ಅಂತ ಇಕ್ಕಿತ್ತಲ್ಲ. ಹಾಂ, ಕೂಗ್ತೀರಾ? ಏನು ಹೇಳ್ರಿ ಇದ್ರ ಹೆಸರು? ಇದ್ರ ಹೆಸರು ಅದು ಗೌರಿ. ಹಾಂ, ಬಾರಮ್ಮ ಬಾ. ಹಾಂ, ಒಂದು 10 kg ಹಾಕ್ತೆ ಕಡಲೆ ಹಿಂಡಿ. ಹಾಂ, ಈಗ ಸೈಡ್ ಹಾಕ್ತೀನಿ. ಇವಾಗ ಇನ್ನೂ 1 ತಿಂಗಳು ಹೋಗ್ಲಿ ತಗೊಳ್ರಿ. ಆಮೇಲೆ ಕಡಲೆ ಹಿಂಡಿ ಹಾಕೋಣ. ಒಂದು ಮೂಟೆ ಹಾಕೋ ಬರಬೇಕು. ಹಾಂ, ಇನ್ನೂ 1 ತಿಂಗಳು ಹೋಗಲಿ. ಈಗ ಎಷ್ಟು 7 ತಿಂಗಳು ನಡೀತಾಯ್ತಾ? 8 ತಿಂಗಳಿಗೆ ಬಿದ್ದಾಗ ಕಡಲೆ ಹಿಂಡಿ ಹಾಕ್ರಿ. ಒಳ್ಳೆ ಕೆಚ್ಚಲು ಬಿಡ್ತೈತೆ, ಹಾಲು ಜಾಸ್ತಿ ಬರ್ತೈತೆ ಕರು ಹಾಕಿದಾಗ ಅಲ್ವಾ? ಇನ್ನೇನು
ಏನು ಸೊರಗಿಲ್ಲ, ಚೆನ್ನಾಗವೆ. ಹಾಂ 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 ಹಾಂ. ಏಯ್ ಸಮಾಧಾನ. ಈಗ ಸೂರಿಗೆ ಇದ್ರಾಗ ಕೊಡ್ಬೇಕಾ? ಯಾವಾಗ ಹೇಳವನೆ ಇದು? ಅದನ್ನ ಒಂದು ಕರ ಇಕ್ಕಡ್ರಿ ಅದನ್ನ. ಹಾಂ ಹಾಂ ಅಷ್ಟೇ ಅಷ್ಟೇ. ಅದ್ರಾಗ ಬೇಡ, ಇದು ಬೇಕು ನಮಗೆ, ಇದು ಬೇಕು. ಇದು ಎಚ್ ಎಫ್ ಬ್ರೀಡ್ ಸೂಪರಾಗೈತೆ. ಹಾಂ ಹಾಂ ಗೈಸ್, ಇನ್ನೊಂದೇನೆಂದರೆ ಅವ್ರ ಅಪ್ಪಾಜಿ ಇದ್ದಾರಲ್ವಾ, ಅವ್ರ ಮಗು ಥರ ತುಂಬ ಸಾಫ್ಟು, ತುಂಬ ಒಳ್ಳೆಯ ಬುದ್ಧಿ, ತುಂಬ ಅಂದರೆ ನನಗಂತೂ ಫೇವ್ರೇಟ್ ಅವರು. ಅದಕ್ಕೆ ನಾನು ಅವ್ರನ್ನ ಡಾರ್ಲಿಂಗ್ ಅಂತ ಕರಿತೀನಿ ಯಾವಾಗಿಂದನೂ. ಒಳ್ಳೆ ಮನುಷ್ಯರು ಬಂದು, ನನಗೆ ಸಖತ್ ಇಷ್ಟ ಅವರು. ನೀರು ಕೇಳ್ದಂಗೆ ಕೇಳ್ತಾನೆ. ಹಾಂ ಕೊಡಮ್ಮ, ಸ್ವಲ್ಪ ಕೊಡಮ್ಮ ಬೆಳಗ್ಗೆ ಅಂತಂತಾನಲ್ಲಮ್ಮ. ಹಾಂ ಕೂದಲು ತಗೊಂಡು ಏನು ಕೊಡ್ತಾನೆ? ಅವ್ನು ಕೊಡ 4 ಸಾಮಾನಕ್ಕೆ ನೀವು ಕಿತ್ ಬಾಚಿ ಕೊಡ್ತೀರಾ? ಏನು ಮತ್ತೆ ಏನು ಇಕ್ಕೊಂಡು ಬಂದೇ ಅಲ್ವಲ್ಲ ಅವನು? ಹ್ಞೂ ಅವನು ಕೊಡ್ತಾನಾ? ಎಷ್ಟು ಬೆಲೆ ಬಾಳವು ಅವು? ಹಾಂ ಹಾಂ ಎಲ್ಲ ಸುಜಾತ ಕಲ್ಸವಳೇನು ರಂಗೋಲಿನ? ಹಾಂ ಮತ್ತು ಯಾರು ಕಲ್ಸವ್ರೆ? ಎಲ್ಲಿ? ಅಲ್ಲಿ ಹೌದಾ? ಅಲ್ಲಿ ದೊಡ್ಡದು ಹಾಕೋದು ತವ್ರ ಮನೆಗೆ. ದೊಡ್ಡಮ್ಮನೂ ಆಗ್ತಾಯ್ತಾ? ದೊಡ್ಡಮ್ಮ? ಹಾಂ ಹೆಂಗೋ ನೋಡು, ಅವಾಗಲೇ ಇಷ್ಟು ಚೆನ್ನಾಗಿ ರಂಗೋಲಿ ಕಲ್ತ್ಕೊಂಡಿದ್ಯಾ. ಹಾಂ ಬಿಡಿಸಿ ಹಾಂ. ಓ ನೋಡಮ್ಮ, ನೀನು ಒಂಚೂರು ಓದ್ಬೇಕಾಗಿತ್ತಮ್ಮ, ಯಾಕೆ ಓದಿಲ್ಲ ನೀನು? ಹಾಂ ಹಾಂ. ಯಾರಿಗೆ ಊಟ ಹಾಕೊಂಡಿದ್ಯಾ? ನೀನೊಂದು ಸ್ವಲ್ಪ ಓದ್ಕೊಂಡಿದ್ರೆ ಹೆಂಗಿರೋದು ಗೊತ್ತೇನು? ಅದೇ ಹೇಳಿದ್ನೆ, 4 ಪಾಸ್ ಆತಲೆ ತೆಗಿದ್ರು. ನನ್ನ ಜೊತೆ ಅವ್ರು 3 ಮಾನಹಳ್ಳಿಗೆ ಹೋದ್ರು 8ನೇ ಕ್ಲಾಸ್ ತನಕ. 7ಕ್ಕೆ ಲಾಸ್ಟ್ ವಾಪಸ್ ಅವರು ಹಿಂದಕ್ಕೆ ತೆಗೆದ್ಬಿಟ್ಟು. ಯಾಕೆ? SLC ತನಕ ಓದಿದ್ರೆ ಹೆಂಗಾದ ಕತೆ ಬೇರೆ. ಸೂಪರ್ ಅವರು. ಎಷ್ಟು ಕಷ್ಟ ಜೀವನ ಅಂತ ಅಂದರೆ 4 ಗಂಟೆಗೆ ಹೇಳ್ತಾರೆ ಬೆಳಿಗ್ಗೆ. ಏನು ಕೆಲಸ, 1 ನಿಮಿಷ ಸುಮ್ಮನೆ ಇರಲ್ಲ. ರಪ್ಪ ಅಂತ ಹಂಗೆ ಓಡಾಡ್ತಾನೆ ಇರ್ತಾರೆ. ಅಷ್ಟು ಕಷ್ಟಪಟ್ಟು ಕೆಲಸ ಮಾಡೋದಾಗಲಿ ಎಲ್ಲ ಸೂಪರ್. ಅವರು ಒಂಥರ ತುಂಬ ಅಂದರೆ ತುಂಬ ಇನ್ಸ್ಪಿರೇಷನ್ ಇವರು. ತುಂಬ ಕಷ್ಟ ಜೀವಿ, ಅಷ್ಟೇ ಮುಗ್ಧರು ಮತ್ತು ಅಷ್ಟೇ ಶಾರ್ಪ್ ಇದ್ದಾರೆ ಇವರು. ಎಲ್ಲ ವಿಷಯದಲ್ಲೂ ಅವರ ಅಪ್ಪಾಜಿ ಇದಾರಲ್ಲ, ಅವರು ಡಲ್ಲು ಸ್ವಲ್ಪ. ಇವರೇ ಎಲ್ಲ ಮನೆ ಜವಾಬ್ದಾರಿ ನಡೆಸ್ಕೊಂಡು ಹೋಗೋದು, ಎಲ್ಲ ಹೋಗು ಎಲ್ಲ ಇವರೇ ನೋಡೋದು. ಸೊ ಆ ಥರ. ಬನ್ನಿ ಮಾತಾಡ್ಸೋಣ ಅವರು ಸ್ವಲ್ಪ. ದೊಡ್ಡಮ್ಮನೂ ಓದಿತ್ತೇನಮ್ಮ? ಹಾಂ ಓದ್ಲಿಲ್ವಾ? ನೀನೇ ಬಿಟ್ಟ ಅವರ ಬಿಡಿಸಿದ್ರಾ? ಇವ್ರೇನಪ್ಪ ಸಾಕು, ಅಲ್ಲಿ ಕರ್ಕೊಂಡು ಹೋಗೋರಿಲ್ಲ ಬರೋರಿಲ್ಲ. ಮಳೆಗಾಲ ಹೋಗಕ್ಕೆ ಸೈಕಲ್ ಹೋಗಕ್ಕೆ ದಾರಿ ಬಟ್ಟೆ ಇಲ್ಲ, ರೋಡ್ಗಳಿಲ್ಲ, ಗತಿ ನಡ್ಕೊಂಡು ಹೋಗಿ ನಡ್ಕೊ ಬರ್ಬೇಕಾಯ್ತು. ಹೊರಳ ಕಾಲ ಮಳೆ ಮಟ್ರೆ ಬಂದ್ರಿ ನೆನ್ಕೊಂಡು ದೂರ ಯಾರಿಗೂ 2 ಮೈಲಿ ಆಗ್ತಿತ್ತಲ್ಲ ಮಾದನಹಳ್ಳಿಗೆ. ನಿಮ್ಮೂರಾಗ ಇರ್ಲಿಲ್ವಾ? ನಮ್ಮೂರಾಗ 4ಕ್ಕೆ ಲಾಸ್ಟ್. ವಾ, ಅಜ್ಜಿ ಬೇಡ ಅಂತ ದೂರ ಬಾರ ಹೋಗಿ ಬರಕ್ಕೆ
ಮಕ್ಕಳ ಸೈಕಲ್ ಕಲಿಲ್ಲ ಗಾಡಿ ಕಲಿಲ್ಲ ಕರ್ಕ ಬಿಟ್ಟು ಬರಕ್ಕೆ ಅಂತ ಹೇಳ್ಕೊಂಡು ನಾಷ್ಟ ಮುಗಿಸಿ ನಮ್ಮನ್ನ ನಾನು ಮಾರ್ಕ್ಸ್ ಹಾಕಿಲ್ಲ ನನ್ನ ಮಗ ಅಂತೆಲ್ಲ ಮಗ ಮಾಡಿ ಓದಿ ಇವಾಗ ಒಬ್ಳು ಬಿಸಿ ಆಗೋಗಳು ಅವ್ರು ಹಂಗಾದ್ರೂ ನೀನು ನಾನು ಓದ್ತೀನಿ ಅಂತ ಹಠ ಮಾಡೋದಲ್ವಾ? ಅಯ್ಯೋ ಒಂದು 6ನೇ ಕೂಳು ನೀರು ಬಿಟ್ಟು ಅಲಾಪ್ಸಿದೆ. ನಾನು ಓದ್ಬೇಕು, ನಾನು ಬಿಡೋದಿಲ್ಲ ಅಂತ. ಎಷ್ಟು ದಿನ ಇರ್ತೀವಿ ಇರು ಕೂಳ್ ತಿಂದಿರಂಗೆ ಅಂತ ಎಲ್ಲ ಮಾಡಿದೀನಿ. ನಾನ್ ಮಾತ್ರ ನಮ್ ಊಟನೇ ಬೇಡ ಹಾಕಿದ್ರೆ ನಂಗೆ ಸ್ಕೂಲ್ ಸೇರ್ಸಿರೇನೆ ನಾನು ನನ್ ಜೊತೆಗಳ ರೋತಾರ ನಾನ್ ಮಾತ್ರ ಇರಲ್ಲ ಮನೆಗೆ ಅಂತ. ಅದೆಷ್ಟ್ ದಿನ ಉಂದಿರಂಗ್ ಇರ್ತೀವೋ ಇರು ಅಂತ ಹಂಗೆ ಅಜ್ಜಿ ಅದೆಲ್ಲ ಆಟ ಮಾಡಿದೆ. ಇಲ್ಲ ನಾನು ಓದ್ಲೇಬೇಕು SLC ತನಕ. ಏನ್ ಮಾಡಿದ್ರು ಕರ್ಕ ಬರೋದಿಲ್ಲ, ಬಿಟ್ಟು ಬರೋದಿಲ್ಲ, ಮನೆಗೆ ಗಾಡಿ ಬರಲ್ಲ ಅಪ್ಪನಿಗೆ. ಸುಮ್ನೆ ನಮ್ ಪ್ರಾಣ ತಿಂತಾವಳೆ ಓದ್ಬೇಕು ಅಂತ. ನಿಮ್ಮೂರವ್ರು ಯಾರು ಓದ್ತಾ ಇರ್ಲಿಲ್ವಾ? ಹೋಗಿದ್ರು ನನ್ ಜೊತೆ 3 ಅವ್ರು ಎಷ್ಟಲಿವರೆಗೂ ಓದಿದ್ರು? ಅವರು ಅಷ್ಟೇ 7 ಕ್ಲಾಸ್ 8ನೇ ಕ್ಲಾಸ್ಗೆ ಪ್ಯಾಟೆಗೆ ಬರ್ಬೇಕಾಗಿತ್ತು. ಬರ್ಬೇಕು 7ಕ್ಕೆ ಮಾದನಾಳೆ ಲಾಸ್ಟ್. ಮಾದನಾಳೆ ಅಂದ್ರೆ ಅದೆಲ್ಲಿ? ಇಲ್ಲೇ ನಮ್ಮೂರ್ ಪಕ್ಕ ಅಲ್ಲೇ. ಇವಾಗ ಹಾಸ್ಪಿಟ್ಲ್ ಆಗೈತೆ, ಹಾಸ್ಪಿಟ್ಲ್ ಅದು ಅದೆಲ್ಲ ಕಲ್ತ್ಕೊಂಡೈತಿ ಇವಾಗ. ಅಲ್ಲಿ ಮುಂದಕ್ಕೆ ನಡ್ಕೊಂಡ್ ಬರ್ಬೇಕಾಗಿತ್ತು. ಅವಾಗ ರೋಡು ಇರ್ಲಿಲ್ವಲ್ಲಮ್ಮ ಅಷ್ಟು. ಹಿಂಗಿದ್ದಿದ್ರೆ ನೀನ್ ಊಟನೇ ಇಕ್ಬೇಡ ಲಾಸ್ಟ್ಗ ಅಂತ ಈ ಬುದ್ಧಿ ಅವಾಗ ಇದ್ದಿದ್ರೆ ನೀನ್ ಕುಂತಿಕ ಕತ್ತೆಕಾಯ ಕೂಲರ್ ನಿಕ್ಕೊಂಡ್ ಮಾಡ್ಕೊ ಹೋಗತ್ ನೀನ್ ಊಟನೇ ಇಕ್ಬೇಡ. ನಿನ್ ಊಟ ಯಾರದ್ ಬೇಕು? ಅಲ್ಲೇ ಸ್ಕೂಲಾಗ ಹೆಂಗೋ ಅದ್ಯಾವ್ದು ಗೊದ್ವೆ ಉಪ್ಪಿಟ್ಟು ಹಾಕೋರು ಸಾಕೇಳ ಅದೇ ತಿಂದು ಬರ್ತೀನಿ ಅಂತ ಹೇಳಿ. ಅವಾಗೆಲ್ಲ ಕಾಡು ಜಾಸ್ತಿ ಅಲ್ಲಿ ಅಲ್ವಾರು, ರೋಡ್ ಸಣ್ಣದು, ಅವಾಗೆಲ್ಲ ಕಾಲ್ಮಾನ ಚೆನ್ನಾಗಿರಲ್ಲ. ಹಂಗಾಗಿ ಅಜ್ಜಿ ಎದುರಿರೋದು. ಅದು ಇವಾಗಿನಂಗಿದ್ರೆ ಓದ್ಸವ್ರೆ. ಅವಾಗ ಏನ್ ಓದ್ಸಿದ್ರು ಏನ್ ಬಿಡು ಅನ್ನೋದು ಲೆಕ್ಕ. ಗಂಡ್ ಮಗ ಒಬ್ಬನು ಓದ್ಸಿದ್ರೆ ಸಾಕು ಅಂತ. ಕಟ್ಗೆ ಪಂಗಲ್ ಕಟ್ಗೆ ಅಂತ ಇಲ್ಲಿ 4 ತನಕ ಇಲ್ಲ ಓದಿದ್ದ. 4 ತಿರ್ಗಿ ಫ್ಯಾಕ್ಟ್ರಿ ತಾವ್ ಆಗಿತ್ತು. ಅಲ್ಲಿಗೆ 5 ತನಕ 6 ತನಕ ಅಲ್ಲಿ ಓದ್ದ. ಅಲ್ಲಿಂದ ತಿರ್ಗಿ 8ಕ್ಕೆ ಪ್ಯಾಟೆಕ್ ಹಾಕಿದ್ವಿ. ಅಲ್ಲ ನೀನು ಅಷ್ಟಾದ್ರೂ ಓದೆ, ನಿಮ್ಮ ಅಕ್ಕ ಯಾಕೆ ಓದ್ಲಿಲ್ಲ? ಅವಾಗ ಸ್ಕೂಲ್ ಇರ್ಲಿಲ್ಲ, ಬದುಕ್ ಮಾಡೋರ್ ಇರ್ಲಿಲ್ಲ. ಬದುಕ್ ಹಾಕೊಂಡು ಪಾಪ ಸ್ಕೂಲ್ ಬಾಗ್ಲೆ ತುಳಿಲಿಲ್ಲ ಪಾಪ. ಓದಿದ್ರೆ ಸೂಪರ್ ಆಗಿರೋದು. ಏನ್ ಮಾಡೋದು ಬಿಡು. ಓದಿದ್ರೆ ಏನು, ನೀನು ಓದ್ದವ್ರಿಗಿಂತ ಚೆನ್ನಾಗಿ ಬದುಕು ಮಾಡಿದೀಯಾ, ಎಲ್ಲ ಮಾಡಿದೀಯಾ, ಎಲ್ಲ ಮುಗಿಸಿದ್ಯಾ, ಮಕ್ಕಳನ್ನ ಸೂಪರಾಗಿ ಓದಿಸಿದ್ಯಾ, ಮಗಳನ್ನಂತರೂ ಡಬಲ್ ಡಿಗ್ರಿ ಮಾಡಿಸಿದ್ಯಾ, ಒಳ್ಳೆ ಕಡೆ ಮದುವೆ ಆಗಿದೆ, ಚೆನ್ನಾಗವಳೆ. ಇನ್ನೇನು ಬೇಕಮ್ಮ ನಿಂಗೆ? ಬೋರಾಯ್ ಒಬ್ಳು ಅಷ್ಟು ಮಾತ್ರ ಓದಿರ ಸಿಕ್ಕಿ ಅವ್ರ ಪಾಡ್ಗವ್ರು ಕೆಲ್ಸಕ್ಕೆ ಹೋಗ್ಕೊಂಡು ಅವ್ರ ಪಾಡ್ಗವ್ರು ಬದುಕಂಡ್ರೆ ಆಗಪ್ಪ ಸಾರ್ಥ ಆಗ್ತೈತಿ ಬಿಡು. ನಾನು ಇರೋರ್ಗು ತಲೆ ಕೆಡ್ಸ್ಕೊಬೇಡ. ನಾನು ಹಂಗೆ ಈಗ ಅವ್ರಿಗೂ ಓದಿರೋದೇ ಹುಡುಗಿನ ಮದುವೆ ಮಾಡಿ ಇಬ್ರು ಕೆಲಸ ಮಾಡ್ಕೊಂಡು ಚೆನ್ನಾಗಿರೋಂಗ್ ಮಾಡೇ ಮಾಡ್ತೀನಿ. ನೋಡ್ತಾ ಇರು. ಅದೊಂದಾದ್ರೆ ಆಗಪ್ಪ ಎಲ್ಲನ್ನ ಇರ್ಲಿ, ಏನೋ ಬಿಡಪ್ಪ ಅವ್ರ ದುಡಿಮೆ ಅವ್ರಿಗೆ ಐತೆ, ನಾವು ಯಾತೋ ಕೈಲಾಗೋರ್ಗು ಮಾಡೋಣ ಅನ್ನೋದೊಂದು ನೆಮ್ಮದಿ ಆತೈತಿ. ನಾನ್ ಮಾಡ್ತೀನಿ ಬಿಡು. ಅಷ್ಟಾದ್ರೆ ಸಾಕಪ್ಪ. ದೇವ್ರು ಇದು ಇಷ್ಟೆಲ್ಲ ಪಾಠ ಬಿದ್ದಿದ್ದಿ. ನಾನೆಲ್ಲ ಮಾಡಿ ಕೊಡಲ್ಲ ಅಂತ ಅಂದಿದ್ದಕ್ಕೂನು ಇದೊಂದು ನೆರವೇರ್ ಬಿಟ್ರೆ ನನ್ ಕೋರ್ಕೆ. ನಾನೆಲ್ಲ ನೋಡ್ಕೊತೀನಿ ಮಗ. ದತ್ತಿಮ ಏನಾಯ್ತು ಅವನಿಗೆ ಬುದ್ಧಿ ಇಲ್ಲ. ನನ್ ಮಗ ದತ್ತಿಮ್ನಂತೆ, తెలివి ಇಲ್ವಂತೆ, ಬುದ್ಧಿ ಇಲ್ವಂತೆ. ಏನ್ ಬುದ್ಧಿ ಐತೆ ಅವನ್ಗೆ? ದತ್ತಿಮ್ ಇದ್ದಂಗ ಅವನೇ, ಆಳಂದ ಅವನೇ. ಏನೈತೆ ಬುದ್ಧಿ ಇದ್ದೆ ಅಂತ ಕೇಳ್ತಾನೆ. ಯಾರ ಹತ್ರ? ಯಾರೇ ಸ್ವಲ್ಪ ಸ್ವೀಟ್ ತರ್ಸೋಣ. ತರ್ಸಿ ಬೇಡ ಇವಾಗ, ಅದಕ್ಕೆ ಅಲ್ಲಿ ಹೋಗೋದು. ಸ್ವಲ್ಪ ಕೇಕ್ ತರ್ಸೋಣ. ಏನೈತೆ ಪೊಂಗು? ಏನ್ ತರ್ಸೋದು? ಕೇಕ್. ನಾಯಿಗೆ ಬೆಕ್ಸ್ ಹಾಕ್ಬಿಟ್ಟು ಕೇರ್ ಮೇಲೆ ನೋಡಮ್ಮ, ನಾಯಿಗೆ ಚಸ್ಮಾ ಹಾಕ್ತಾರಂತೆ. ನಾಯಿ ಬರ್ತಿದೆ. ಇನ್ನೊಂದು ಅವ್ರ ಜೊತೆಗೆ ಒಂದು 5-6 ನಾಯಿ ಕರ್ಕೊಂಬರೋದು. ಅಂತೇಳಿ ಊರಾಗೆಲ್ಲ ಇರೋ ನಾಯಿಗಳನ್ನ ಕರ್ಕೊಂಬರೋದು. ಸ್ವಲ್ಪ ಊಟ ಹಾಕ್ಬಿಟ್ಟು ಬರ್ತ್ಡೇ ಮಾಡಿ ಪರವಾಗಿಲ್ಲ ನಾಯಿ ಬರ್ತಿದೆ ಕಣ ಮುದ್ದಾನೆ ಗೊತ್ತಾಗಿದೆ. ಎಲ್ಲರೂ ಹಂಗೆ ಮಾಡ್ತಾರೆ. ಏನಮ್ಮ ಡಾರ್ಲಿಂಗು, ಅದ್ರ ಬರ್ತಡೆಗೆ ಕೇಕ್ ತೊಗೊಂಬರೋಣ, ನಾಯಿಗೆ ಊರಾಗಿರೋವು ಸ್ವಲ್ಪ ನಾಯಿ ಕರ್ಕೊಂಬರೋಣ ಅಂತವ್ರೆ. ಏನಮ್ಮ? ಯಾಕೆ ಬೇಡ ಅಂತೀಯಲ್ಲ? ಡಾರ್ಲಿಂಗ್
ಹೆಂಗೆ ಯಾವುದೋ ಒಂದು ನಾಯಿ ಕರ್ಕೊಬಂತು ಆಗಲೇ. ಹ್ಞೂ ಓಯ್ ಬಾ ಬಾ ಬಾ. ಹ್ಞೂ ಬಾ. ಅನ್ನದಾಸು ಮಾಡಿಬಿಟ್ಟು ಚೇರ್ ಮೇಲೆ ಕುಂಡಿಸ್ಬಿಟ್ಟು ಕುಂಡಿಸಿರಂತೆ. ನಮ್ಮ ಮಗ ಎತ್ತಿತ್ತಂತೆ ನಾಯಿ. ಮಗ ಎತ್ತಿದ್ರೆ ಅವರ ಅಮ್ಮ ಮಗುವಿನ ತಾಯಿ ಕಿರೆ ಅಂತ ಕೂತಾಗ ಬಿಟ್ಟು ಓಡ್ತಂತೆ. ಇನ್ನೊಂದು ನಾಯಿನೂ ಬಾ ಟೋನಿ. ನಾಯಿನೂ ನರಿ ಫಂಕ್ಷನ್ ಮಾಡ್ಕೊಂಡ್ವಂತೆ. ನರಿ ಫಂಕ್ಷನ್ಗೆ ಇದು ಮಾಡಿ ಐತೆ ಬಂದೈತೆ ಅದು ಮಾಡಿ ಐತೆ ಇದು ಆ ಮೂಳೆ ತಿಂದ್ಕೊಂಡು ಈ ಮೂಳೆ ತಿಂದ್ಕೊಂಡು ಅಷ್ಟೊತ್ತಿಗೆ ಎಲ್ಲ ಅದೇ ಕಡಿಮೆ ಮಾಡಿತ್ತಂತೆ. ಎಕ್ತೈತೆ ಹೋದು ಬಾಟಿಲ ಬರ ನೋಡಲ್ಲಿ ಬಾ. ಬಾಟ್ರಿಗಾಗ ಸುಮ್ಮನೆ ನೋಡಲ್ಲಿ. ಅದ್ರ ಬರ್ತಡೇ ಅಂತಮ್ಮ ಇವತ್ತು. ಹಾಂ ಇವಾಗೆ ಬರೋದಲ್ವಾ? ಕಾಪಿ ಕುಡ್ಕೊಂಡೆ ಹೋಗ್ತಾ ಇದ್ದೀರಾ? ಬರ್ರಿ ಏನಣ್ಣ ಕಾಪಿ ಕುಡಿದ್ರಾ? ಹಾಂ ಅದು ಜಮೀನ್ ಹೋಗ್ತಾ ಇದ್ದೀರಾ? ಬರುತ್ತೆ ತಗೊಳ್ರಿ. ತಾತ ಕಾಪಿ ಆಯ್ತಾ? ಹಾಂ ಹಾಂ ಎಲ್ಲ ಜಮೀನು ಊರು ಮನೆ ಎಲ್ಲ ಒಂದೇ ಪಕ್ಕ ಗಾಯ್ಸ್. ಬಟ್ ಏನಂದರೆ ಎಲ್ಲ ಈ ಊರವರು ಬಾ ಎಲ್ಲರೂ ಪರಿಚಯ ನನಗೆ. ನಮ್ಮ ಫ್ರೆಂಡು ಈ ಊರವನೇ, ಬಟ್ ಅವನಿಗೆ ಪರಿಚಯ ಇರೋದಕ್ಕಿಂತ ನನಗೆ ಜಾಸ್ತಿ ಜನ ಪರಿಚಯ ಇಲ್ಲಿ. ಎಲ್ಲ ಮಾತಾಡ್ತಾರೆ, ನಾನು ಮಾತಾಡಿಸ್ತೀನಿ ಹಾಗೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಜಮೀನು ಅವ್ರದ್ದು, ಇದೇ ಮನೆ ಹತ್ರನೇ ಇದೆ. ಆರಾಮಾಗಿದ್ದಾರೆ ಅವರು. ನಮ್ಮ ಫ್ರೆಂಡ್ ಹೇಳ್ತಾ ಇರ್ತಾನೆ ಮುಂದೆ ಎಷ್ಟಾಗುತ್ತೋ ಅಷ್ಟುವರೆಗೂ ಕೆಲಸ ಮಾಡಿಬಿಟ್ಟು ನಾವಿಬ್ಬರು ಬಂದುಬಿಟ್ಟು ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ಸೆಟ್ಲ್ ಆಗೋಣ ಕಣೋ ಅಂತ ಹೇಳ್ತಾನೆ. ನೋಡಿ ಗಾಯ್ಸ್ ಹೆಂಗೆ ಹೇಳ್ತಾನೆ. ಆದರೂ ಅವ್ನು ಹೇಳ್ತಾನಲ್ಲ, ಆ ಹೇಳೋದಕ್ಕೆ ಖುಷಿ ಪಡ್ಬೇಕಷ್ಟೆ. ಚೆನ್ನಾಗಿದ್ದೀರಮ್ಮ? ಹಾಂ ಚೆನ್ನಾಗಿದ್ದೀವಿ ನಾವು. ಎಲ್ಲ ಕಡೆ ಹಿಂಗೆ ವರ್ಷ ಮಳೆ ಕಮ್ಮಿ ಅಲ್ವಾ? ಅಲ್ಲಿ ನಮ್ಮೂರ ಕಡೆ ಮಳೆ ಐತೆ, ಇಲ್ಲಿ ಯಾಕೋ ಮಳೆ ಇಲ್ವಲ್ಲ. ಸಂತು ಏನು ಮಾಡ್ತಾವನೆ? ಹಾಂ ಹಾಂ. ಹಲೋ ಫ್ರೆಂಡ್ಸ್, ನೋಡಿ ಇವಾಗ ಉಪ್ಪಿಟ್ಟು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಬಂದು ಅಡುಗೆನೇ ಈ ಅಮ್ಮ ಪಾಪ ಅಡುಗೆ ಮಾಡಿ ಮಾಡಿ ಬೇಜಾರಾಗಿರುತ್ತೆ. ಈ ಸೇಮ್ ಇವರು ಅಷ್ಟೇ, ಹೊರಗಿನ ಕೆಲಸ ಇನ್ನೊಂದು ಜಾಸ್ತಿ ಕೊಡ್ರಿ ಮಾಡ್ಕೊಂಬಂದ್ಬಿಡ್ತಾರೆ. ಆದರೆ ಅಡುಗೆ ಮಾಡೋದಂದರೆ ಭಾರಿ ಕಷ್ಟ ಹುಡುಗಿಗೆ. ಪಾಪ ನಾನು ಬಂದಿರೋದಕ್ಕೆ ಇವತ್ತು ನಾನೇ ಮಾಡ್ತಾಯಿದ್ದೀನಿ. ಅಮ್ಮ ಹಾಯ್ ಗಾಯ್ಸ್ ಅನ್ನು ಹಾಯ್ ಗಾಯ್ಸ್ ಅನ್ನು. ಯಾವುದು ನೋಡ್ತೀನಿ. ಹಾಂ ಗಾಯ್ಸ್ ನೋಡಿ, ಬುರುಗ್ನ ಟೀ ತೋರಿಸ್ರಿ. ಟೀಯಲ್ಲಿ ಹಾಕ್ಕೊಂಡು ತಿಂತಾರೆ ಚಿಕ್ಕ ಮಕ್ಕಳ ಥರ. ನಮ್ಮ ಕಡೆ ಹಿಂಗೆ ತಿನ್ನಲ್ಲ, ನಾವು ಮಿಕ್ಸ್ ಮಾಡಿಕೊಂಡು ಸಪ್ರೇಟಾಗಿ ತಿಂತೀವಿ. ಇವರು ಈ ಥರ ತಿಂತಾಯಿದ್ದಾರೆ. ನಾನು ಬಂದುಬಿಟ್ಟು ಒಂದು ಪ್ಲೇಟಲ್ಲಿ ಚುರ್ಮರಿ ಹಾಕ್ಕೊಂಡು ನಾನು ತಿಂತೀನಿ. ನಾವು ತೋರಿಸ್ತೀನಿ ತಡ್ರಿ ಈಗ ಹೆಂಗೆ ತಿಂತೀನಿ ಅಂತ. ತೀರೋಗಿ ಇದನ್ನು ಹಾಕೊಳ್ಳಲ್ವ, ಇದನ್ನ ಮಿಕ್ಸರು ಯಾರವರು? ಹಾಂ ನೀರು
ಹೋಗ್ಬಿಟ್ಟಿದ್ದ 3 ಗಂಟೆ ಇದೆ ಕಳೆ ಬಂದು ಹೇಳು. ಹಾಂ ಈ ಥರ ಹಾಕ್ಕೊಂಡು ತಿನ್ನೋದು ನಾವು. ಏನು ಮಾಡೋಕ್ಕಾಗಲ್ಲ ಬಿಡು. ಯಾಕೆ ಡಾರ್ಲಿಂಗ್ ಎಲ್ಲಿ ಬಿಡು. ಹಾಂ ಪಾಪ ಖರ್ಚಿಗೆ ಬೇಡವಾ ಡಾರ್ಲಿಂಗಿಗೆ. ಪಾಪ ಎಮ್ಮ ಬಂದು ಡಾರ್ಲಿಂಗಿನ ಕೈಲಿ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದು ನೀವು ಯಾಕೆ ಕೊಟ್ರಿ? ನಾನು ಹೋಗಿದ್ದು ನಾನು ನಂದೆ ಹಂಗೆ ಮಾಡಿದ್ದೆ ಮುಂದೆ ಹಾಂ ಯಾಕೆ? ನೋಡಿ ಗೈಸ್, ನಾನು ತಿನ್ನಂಗೆ ನಮ್ಮ ಸ್ಟೈಲಲ್ಲಿ ಇವನು ತಿನ್ನೋಕ್ಕೆ ಆಲ್ರೆಡಿ ಕಲಿಸ್ಬಿಟ್ಟು ಹಾಕ್ಕೊಟ್ಟಿದ್ದೀನಿ. ಸೇಮ್ ಈರುಳ್ಳಿ ಆಮೇಲೆ ಚುರ್ಮರಿ ಮಿಕ್ಸ್ಚರ್ ನಮ್ಮ ಥರನೇ ತಿಂತಾಯಿದ್ದಾರೆ. ಅವ್ರ ಸ್ಟೈಲಲ್ಲಿ ನೋಡಿ ನಮ್ಮ ಸ್ಟೈಲ್ನ ಹೆಂಗೆ ಕಲಿಸ್ತಾ ಇದ್ದೀನಿ. ನೋಡಿ ಗೈಸ್, ಊಟ ಮಾಡ್ತಾಯಿದ್ವಿ. ಇವಾಗ ಬೇರೆ 3 ಜನ ಇದ್ದೀವಿ, ಬೇರೆ ಏನು ಮಾಡ್ಕೊಳ್ಳೋದು ಅಂತ ಚೆನ್ನಾಗೆಲ್ಲ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿ ಮೊಸರು ಬಜ್ಜಿ ಮಾಡಿಬಿಟ್ಟಿದ್ದೀವಿ. ಎಲ್ಲ ಊಟ ಮಾಡ್ಕೊಂಡ್ರೆ ನಾನು ಬಾರಿಸ್ತಾ ಇದ್ದೀನಿ. ಸೂಪರಾಗಿದೆ. ಇಲ್ಲಿಗೆ ಹಾಕ್ಸಿದೆ. ಹಾಂ, ಇಲ್ಲೇ ಮಲ್ಕೊಂಬೋದು ನಾನು. ಬೆಸ್ಟ್ ಆರಾಮಾಯ್ತಲ್ಲ. ಹಾಂ ನೋಡಿ ಗಾಯ್ಸ್, ಇದೊಂದು ರೂಮ್ ಅವ್ರದ್ದು ಒಂಥರ ಸ್ಟೋರ್ ರೂಮ್ ಥರ ಇತ್ತು. ಅಲ್ಲಿ ಫ್ಯಾನ್ ಹಾಕ್ಸಿದ್ದಾರೆ, ಅದಕ್ಕೆ ತೋರಿಸ್ತಾ ಇದ್ದಾರೆ. ಅಲ್ಲಲ್ಲ, ರೇಕ್ ಸ್ಟ್ಯಾಂಡ್ ಒಂದು ಬರ್ತೈತೆ, ಅದು ತಂದು ಹಾಂ ಅದು ತಂದು ಸರಿ ಫಿಟ್ ಮಾಡಿಕೊಂಡ್ರೆ ಹಾಂ ಇಲ್ಲಿಂದ ಪೆಡ್ಗೆ ಹಾಕ್ಕೊಂಡು ಇಲ್ಲಿ ಚಾರ್ಜಿಂಗ್ಗಳು ಹಾಕೊಂಬಕ್ಕೆ ಬೇಕಾದ್ರೆ ಹಾಂ 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 ಅದೊಂದು 150-200 ರೂಪಾಯಿ ತಗೊತಾರೆ. ಅದು ಹಾಂ 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 ತರಬೇಕದು. ಅದೊಂದು ಹಾಕ್ಬೇಕು. ಅದೊಂದು ಹಾಕಿ ಹಾಂ ಅದೇ ಫೋನು ನೆಕ್ಸ್ಟ್ ಮಂತ್ ಒಂದು ಫೋನು ಕೊಡಿಸ್ತೀವಿ. ಸುಜಾತನ ಕೇಳಬೇಡ, ನಾವೇ ಕೊಡಿಸ್ತೀವಿ. ನಾನು ಸುಜಾತನ ಕೇಳೋಣ ಕೇಳಿ ಬೇಡ ಬೇಡ, ಹಿಂಗೆ ಕಿರಣ್ ಇರ್ತದೆ ಅಂತೇಳಿ ಪಕ್ಕದ ನಾನು ಕೇಳೋದು ಬಿಟ್ಬಿಟ್ಟು ನಾನೇ ಕೊಡಿಸ್ತೀನಿ. ಅದು ಇಕ್ಕೊಂಡ್ಬಿಟ್ಟು ಆರಾಮಾಗಿ ನೀವು ಬೇಜಾರಾದರೆ ಅದ್ರಾಗೆ ನೋಡ್ಬೋದು, ಮೊಬೈಲ್ದಾಗೆ. ಅದಕ್ಕಾಗಿ ನಾನು ಹಾಂ, ಅದಕ್ಕಾಗಿ ಈ ಟಿ ವಿ ಬೇಕು ಬೇಡ, ಮೊಬೈಲ್ ಇದ್ದರೆ. ಅದೇ ಬೇಕೇ ಇರೋದಿಲ್ಲ. ಈ ಯೂಟ್ಯೂಬು, ಇನ್ಸ್ಟಾಗ್ರಾಮು ಪ್ರತಿಯೊಂದು ನೋಡಿ. ಬರ್ತೈತೆ. ಹಾಡು ಬೇಕಂದರೆ ಹಾಡು, ಯಾವ್ದು ಬೇಕಾದ್ರೂ ಇಟ್ಕೋಬೋದು. ತಗೊಂಡು ನೋಡ್ಕೊತಾ ಇದ್ರೆ ಹಂಗೆ ಸರ್ವಿಸ್ ಅದೇ ಹಂಗೆ ನಿಮಗೆ ರೂಢಿ ಆಗಿಬಿಡ್ತೈತೆ. ಹಾಂ ಸರೋದೈತೆ. ಹಾಂ ಇಲ್ಲೇನಪ್ಪ ನಾನು ಮಲ್ಕೊಂಬೋದು. ಹಾಂ ನಮ್ಮ ಬೈತಾಳೆ ಏನಂತ? ಇಲ್ಲದಾಗಿ ಫ್ಯಾನ್ ಇರ್ಬೇಕಪ್ಪ, ಸೊಳ್ಳೆ ಜಾಸ್ತಿ ಇದ್ರೆ. ಹಾಂ, ನಿಮ್ಮ ಅಮ್ಮ ಯಾಕೆ ಬೈತಾಳೆ? ಅಯ್ಯೋ ನಾನು ಇಲ್ಲಿ ಮಲ್ಕೊಂಡ್ರೆ ಹಾಂ ಬೈತಾಳೆ, ಒಳಗೆ ಬಂದು ಮಲ್ಕ ಹಾಂ ಅಂತ. ನಾನು ಇಲ್ಲೇ ಮಲ್ಕೊಂಬೋದು, ಇಲ್ಲೇ ಮಲ್ಕೊಂತಿದ್ದೆ. ಹಾಂ, ಇಲ್ಲೇ ಆರಾಮಾಯ್ತಲ್ಲ. ಹೋ ಆರಾಮ ಇಲ್ಲೇ ನಿದ್ದೆ ಮಾಡೋದು ನಾನು. ನೋಡ್ರಿ, ಗಂಡನ ಬಿಟ್ಟಿರಕ್ಕೆ ಆಗಲ್ಲ, ಅದಕ್ಕೆ ಬೈತಾಳೆ. ಓಹೋ ಹ್ಞೂ ಇಟ್ಬೇಕು. ಓಕೆ. ಹಾಂ ಎಲ್ಲ ಮಲ್ಕೊ ಇದ್ದೇನೆ ಹಾಂ. ಆರಾಮ. ಫ್ಯಾನ್ ಹಾಕಿ ಒಳ್ಳೆ ಕೆಲಸ ಮಾಡಿದೆ. ಯಾರು ಹಾಕ್ಕೊಟ್ರು? ನಾನು ಯಾಕೆ ಅಶ್ವತ್ಥಣ್ಣ ಹಾಕ್ಕೊಟ್ನಾ? ಅಶ್ವತ್ಥಣ್ಣ ಹಾಕ್ಕೊಟ್ಟ. ಹ್ಞೂ ಬಂದ 100 ರೂಪಾಯಿ ಕೊಟ್ಟೆ, ಹ್ಞೂ ಹಾಕ್ಕೊಟ್ಟೆ. ಸರಿ. ಬೋರ್ಡು ಹ್ಞೂ ತಿರ್ಗಾ ಬಾರಂಡಿ ಚೇಂಜ್ ಮಾಡಿಸ್ಬಿಟ್ಟು ಅದನ್ನ ಚೇಂಜ್ ಮಾಡಿಸಿದ್ವಿ. ಹಾಂ ಅದೊಂದು ಇನ್ನೂರ ಶಿವರಾಮ್ ರೆಡ್ಡಿ ತಗೊಂಡ, ಸರಿಗ ಸಕ್ಸಸ್ ಮಾಡಲಿಲ್ಲ. ತಿರುಗಿ ಫೋನ್ ಮಾಡಿ ತಲೆ ತಿಂದು ಹಾಂ ಇನ್ನೊಬ್ಬನ ತರಿಸಿ ಅದು ಸೆಟ್ ಮಾಡಿಸಿದೆ. ಹಾಂ ಒಂದೊಂದು ಬತ್ತಿಗೂ ಒಂದು ಬರೋಲ್ಲ, ಅವಾಗ ಸಕ್ಸಸ್ ಮಾಡೋದು ಬರಲಿಲ್ಲ. ಹಾಂ ಅದ್ರದ್ದು ಸ್ವಲ್ಪ ತಿರ್ಗೊಂದು 500 ರೂಪಾಯಿ ಆಯ್ತು, ಡಬಲ್ ಕೆಲಸ. ಹಾಂ. ಏನು ಮಾಡ್ತೀವಿ, ಹೋಗಪ್ಪ. ಮೇಕೆ ಮರಿ ಹಾಕಿದ್ವಾ? 3 ಮರಿ ಹಾಕೈತೆ ಅದು. ಹಾಕಿದ್ದಾ? ಹ್ಞೂ, ಓ, ಯಾವುದು ದೊಡ್ಡದಾ? ದೊಡ್ಡದು. ಓಹೋ ಹೋ. ನೋಡು. ನೋಡಿ ಗೈಸ್, ಇದು ಎಲ್ಲ ಅವ್ರದ್ದು ಮೇಕೆ ಸಾಮ್ರಾಜ್ಯ. ಸೂಪರ್ ಆಗಿದ್ದಾವೆ. ಅದರಲ್ಲಿ ನನ್ನದೊಂದು ಫೇವ್ರೇಟ್ ಮೇಕೆನೂ ಇದೆ. 3 ಹಾಕೈತೆ. ಯಾವುದದು? ತೋರಿಸ್ಕೊಂಡು ಹ್ಞೂ ಯಾವುದು? ಮನೆ ಕಡೆ 3 ಅದೇ ದೊಡ್ಡ ಇದು ಇಲ್ಲಿರೋ 3 ಮರಿನಾ? 3 ಆದ್ರೆ ಇದು ದೊಡ್ಡ ಮೇಕೆ, ಈ ಮೇಕೆ. ಹಾಂ, 6 ಸೂಲ್ ಇದು. ಹೌದು, ಒಳ್ಳೆ ಮೇಕೆ ಇದು ಮಾತ್ರ. 2020 ತಂದಿದ್ದು. ಹಾಂ, 70,000 ದುಡ್ಡು. 70,000 ದುಡ್ದೈತೆ. ದುಡ್ದೈತೆ 70. ಇದೆಲ್ಲ ಲಾಭ ನೀವು. ಹಾಂ, ಅದು 70,000 ದುಡ್ದೈತಾ? ನೋಡಿ ಗೈಸ್, ಯಾರಾದರೂ ಮೇಕೆ ಫಾರ್ಮ್ ಮಾಡೋಂಗಿದ್ರೆ ಒಳ್ಳೆ ಲಾಭ, ಬಿಸ್ನೆಸ್ ಹೇಳ್ಕೊಡ್ತಾ ಇದ್ದಾರೆ. ಪರವಾಗಿಲ್ಲ, 70,000 ದುಡ್ದೈತೆ ಅಂದರೆ. ಅಯ್ಯೋ, 4 ಅವಲ್ಲ, 3 ಹೆಣ್ಣು ಮರಿನೇ. 4 ಅವೇ. ಆದರೂ ಆಗಾದರೂ 2 ಆಗ ಅದ್ರದ್ದು ಆಗಾಗ.
ಮೇಕೆ ಮರಿ ಚಿಕ್ಕದಿದ್ದಾಗ ತುಂಬ ಚೆನ್ನಾಗಿರ್ತವೆ ಗಾಯ್ಸ್, ಎತ್ಕೊಳ್ಳೋಕ್ಕೆ ಆಟ ಆಡೋಕ್ಕೆ ಅಲ್ವಾ? ಚೆನ್ನಾಗದಲ್ಲ ಇದು. ಕ್ಯಾಮರಾ ಸೂಪರ್. ಮೇಕೆ ಎಲ್ಲ ಸೂಪರಾಗಿ ಸಾಕ್ತಾರೆ ಇವರು. ಇಟ್ಕೊಳ್ಳ ಹಾಂ 3 ಇಟ್ಕೊಳ್ಳ. ಹಾಂ ಇಟ್ಕೊಳ್ರಿ, 3 ಇಟ್ಕೊಳ್ರಿಪ್ಪ. ಮಗು ಥರ ಇವರು. ಸೂಪರ್ ಸೂಪರ್. ಈ ದೊಡ್ಡ ಮೇಕೆ ಇದೆ ಒಂದೇ 70,000 ದುಡ್ದು, ಮಿಕ್ಕಿದ್ದೆಲ್ಲ ಲಾಭನೇ ಇದೆ. ನೋಡಿ ಮೇಕೆ ಎಲ್ಲ ಹೇಗೆ ಸಾಕೊಂಡಿದ್ದಾರೆ, ಸೂಪರ್ ಆಗಿದೆ. ನಂಗೆ ತುಂಬ ಇಷ್ಟ ಡೈಲಿ ಆಗುತ್ತೆ. 2 ಗಂಟೆ ಟೈಮ್ ಬಿಡ್ತೀನಿ. ಹಾಂ ನನಗೆ ಒಂದು ಚೆನ್ನಾಗಿ ಇಷ್ಟ ಅಂದ್ರೆ ಜಾಸ್ತಿ ನನಗೆ. ಹಾಂ ಅಷ್ಟೇ.